Diversity in the living world. Diversity means variation, varieties. So in this living world, variety of the organism is present. Different types of organism is present. Just see around you, you can find different types of organism. In animals also different types of animals. Even in plants also different types of plants. Even in microbes also there are variety of microbes. So this together the number and type of organism present on this earth forms a biodiversity. Then what is biodiversity? Biodiversity is the number and the types of organism present on the earth. The number and types of organism present on the earth is called as biodiversity. ಈಗ ಡೈವರ್ಸಿಟಿ ಅಂದರೆ ಏನಂತ ಹೇಳ್ತೀವಿ? ವೇರಿಯೇಷನ್, ವೆರೈಟೀಸ್, ಡಿಫ್ರೆನ್ಸ್. ಈಗ ನೀವು ಲಿವಿಂಗ್ ವರ್ಲ್ಡಲ್ಲಿ ನೋಡ್ತಾ ಇದ್ದರೆ ನಮಗೇನು ವೆರೈಟಿ ಆಫ್ ಆರ್ಗ್ಯಾನಿಸಮನ್ನು ನೋಡ್ಬೋದು. ನೀವೇ ಮನೆಯಿಂದ ಹೊರಗೆ ಹೋಗ್ಕೊಂಡು ಒಂದ್ಸತಿ ಅಬ್ಸರ್ವ್ ಮಾಡಿದ್ರೇನು ನಿಮ್ಮ ಕಿಚನ್ ಗಾರ್ಡನಲ್ಲಿಯ ನಿಮ್ಮ ಗಾರ್ಡನಲ್ಲಿಯ ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ಸನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಕೆಲವೊಂದು ಪ್ಲ್ಯಾಂಟ್ ಏನಿರುತ್ತೆ ಚಿಕ್ಕ ಹರ್ಬೇಷಿಯಸನ್ನು ನೋಡ್ಬೋದು, ಕೆಲವೊಂದು ಶ್ರಬ್ಸನ್ನು ನೋಡ್ಬೋದು, ಮರಗಳನ್ನು ನೋಡ್ಬೋದು, ಹೌದಲ್ವಾ? ಅದೇ ರೀತಿ ಪ್ರಾಣಿಗಳಲ್ಲೂ ವೆರೈಟೀಸ್ ಇವೆ. ಕೆಲವೊಂದು ಪ್ರಾಣಿ ಏನಿರುತ್ತೆ ಸ್ವಲ್ಪ ದೊಡ್ಡದಿರುತ್ತೆ, ಚಿಕ್ಕದಿರುತ್ತೆ. ಇನ್ನು ಇವಾಗ ನಿಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ಮೈಕ್ರೋಬ್ಸಲ್ಲಿ ಕೂಡ ಏನಿದೆ ಅಂತೆ ವೆರೈಟೀಸ್ ಇದೆ ಅಂತ ಹೇಳ್ತೀವಿ. ಈ ವೆರೈಟೀಸ್ ಲಿವಿಂಗ್ ಆರ್ಗ್ಯಾನಿಸಮಲ್ಲಿರುವಂಥ ವೆರೈಟಿ ಅವುಗಳ ನಂಬರನ್ನೇ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತೀವಂತೆ. ಬಯೋಡೈವರ್ಸಿಟಿ ಅಂದರೆ ಏನಂತೆ? ನಂಬರ್ ಆ್ಯಂಡ್ ಟೈಪ್ ಆಫ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ಅರ್ತ್. ದ ನಂಬರ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ಅರ್ತ್ ರೆಫರ್ಸ್ ಟು ಬಯೋಡೈವರ್ಸಿಟಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಲಿವಿಂಗ್ ಆರ್ಗ್ಯಾನಿಸಮಲ್ಲಿರುವಂಥ ಡೈವರ್ಸಿಟಿನೆಯ ಬಯೋಡೈವರ್ಸಿಟಿ. ಎಷ್ಟು ನಂಬರಲ್ಲಿದೆ, ಎಷ್ಟು ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ ಈ ಅರ್ತ್ ಮೇಲೆ ಪ್ರೆಸೆಂಟ್ ಇದೆ ಅದನ್ನು ಸ್ಟಡಿ ಮಾಡೋದೇ ಬಯೋಡೈವರ್ಸಿಟಿ. ಈಗೇನಂತೆ ನಂಬರ್ ಆಫ್ ಸ್ಪೀಸಿಸ್ ಡಿಸ್ಕ್ರೈಬ್ಡ್ ಇಸ್ 1.7 to 1.8 ಮಿಲಿಯನ್. 1.7 to 1.8 ಮಿಲಿಯನ್. ಈ ನಮ್ಮ ಲಿವಿಂಗ್ ಅರ್ತಲ್ಲಿ ಎಷ್ಟು ಸ್ಪೀಸಿಸ್ ಇದೆ ಅಂತೆ? 1.7 to 1.8 ಮಿಲಿಯನ್ಸ್ ಅಷ್ಟು ಡಿಫ್ರೆಂಟ್ ಸ್ಪೀಸಿಸ್ ಇದೆ ಅಂತೆ. ಬಟ್ ಅದರಲ್ಲಿ 1.2 ಮಿಲಿಯನ್ಸ್ ಏನಿದೆ ಅಲ್ವಾ, ಅವು ಯಾವುದಂತೆ? ಅನಿಮಲ್ಸ್ ಅಂತೆ. ಆ್ಯಂಡ್ ಅಬೌಟ್ 0.5 ಮಿಲಿಯನ್ಸ್ ಆರ್ ಪ್ಲಾಂಟ್ಸ್. ಸೊ ನಂಬರ್ ಆಫ್ ಸ್ಪೀಸಿಸ್ ಡಿಸ್ಕ್ರೈಬ್ಡ್ ಇಸ್ 1.7 to 1.8 million, in which 1.2 million species are animals and 1.5 millions are plants. ಈಗ ಎಷ್ಟು ಡಿಸ್ಕ್ರೈಬ್ ಮಾಡಿದಾರಂತೆ? 1.7 to 1.8 ಮಿಲಿಯನ್ ಸ್ಪೀಸಸನ್ನು ಡಿಸ್ಕ್ರೈಬ್ ಮಾಡಿದಾರಂತೆ. ಅದರಲ್ಲಿ 1.2 ಮಿಲಿಯನ್ಸ್ ಏನಂತೆ ಸ್ಪೀಸಸ್ ಅನಿಮಲ್ಸ್ ಅಂತೆ. 0.5 ಮಿಲಿಯನ್ಸ್ ಆರ್ ಏನಂತೆ ಪ್ಲಾಂಟ್ಸ್ ಅಂತೆ. Due to large number of organisms found on the earth's surface, there is a need for classification. ನೋಡಿ, ಈ ಅರ್ಥಲ್ಲಿ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಸಮ್ ಇದೆ. ಈಗ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಎಷ್ಟಿದೆ ಅಂತೆ? 1.7 ಇಂದ 1.8 ಮಿಲಿಯನ್ ಅಷ್ಟು ಏನಿದೆ ಅಂತೆ ಸ್ಪೀಸಿಸ್, ಹೌದಲ್ವಾ? ಈ ಸ್ಪೀಸಿಸ್ ಇಷ್ಟೊಂದು ಇರೋದಕ್ಕೋಸ್ಕರ ಈಗೇನಿದೆ ಅಂತೆ ನೀಡ್ ಆಫ್ ಕ್ಲಾಸಿಫಿಕೇಷನ್. ಇವನ್ ನಾವೇನು ಮಾಡಬೇಕು? ಕ್ಲಾಸಿಫೈ ಮಾಡಬೇಕು, ವಿಂಗಡಣೆ ಮಾಡಬೇಕು. ಅರ್ಥ ಆಯ್ತಾ? ಯಾಕೆ ಕ್ಲಾಸಿಫಿಕೇಷನಿನ ನೀಡಿದೆ? ಯಾಕಂದರೆ ಅರ್ಥಲ್ಲಿ ಲಿವಿಂಗ್ ಆರ್ಗ್ಯಾನಿಸಮಿನ ನಂಬರ್ ಏನಿದೆ ಜಾಸ್ತಿ ಇದೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಯಾವುದರ ನೀಡಂತೆ? ಕ್ಲಾಸಿಫಿಕೇಷನಿನ ನೀಡ್. ಟೆಕ್ಸಾನಮಿ ಆರ್ ಸಿಸ್ಟಮ್ಯಾಟಿಕ್ಸ್. ಏನಂತ ಸಿಸ್ಟಮ್ಯಾಟಿಕ್ ಅಂದರೆ? ಸಿಸ್ಟಮ್ಯಾಟಿಕ್ ಅನ್ನೋ ಲ್ಯಾಟಿನಲ್ಲಿ ಸಿಸ್ಟಮಾ. ದ ವರ್ಡ್ ಸಿಸ್ಟಮಾ ಮೀನ್ಸ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. ಇನ್ ಲ್ಯಾಟಿನ್ ದ ವರ್ಡ್ ಸಿಸ್ಟಮಾ ಮೀನ್ಸ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. ಏನಂತೆ? ಸಿಸ್ಟಮಾ ಅಂದರೆ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್. ಒಂದು ಸಿಸ್ಟಮ್ ಪ್ರಕಾರ ಅರೇಂಜ್ ಮಾಡುವಂಥದ್ದು, ಜೋಡಿಸೋ ಅಂಥದ್ದು.
ಅರ್ಥ ಆಯ್ತಾ? ಸೊ ಸಿಸ್ಟಮ್ಯಾಟಿಕ್ ಆರ್ ಟೆಕ್ಸಾನಮಿ ಮೀನ್ಸ್ ಇಟ್ ಈಸ್ ದಿ ಸ್ಟಡಿ ಆಫ್ ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್ ಆ್ಯಂಡ್ ನಾಮೆನ್ಕ್ಲೇಚರ್ ಆಫ್ ದಿ ಆರ್ಗ್ಯಾನಿಸಮ್. ಏನಂತೆ ಸಿಸ್ಟಮ್ಯಾಟಿಕ್ ಅಥವಾ ಟೆಕ್ಸಾನಮಿ ಅಂತಂದರೆ ಸ್ಟಡಿ ಅಂತೆ. ಯಾವುದರಿಂದು? ಐಡೆಂಟಿಫಿಕೇಷನ್, ಹೇಗಿದೆ ಅಂತ ನೋಡುವಂಥದ್ದು, ಅಬ್ಸರ್ವೇಷನ್, ಐಡೆಂಟಿಫಿಕೇಷನ್. ನೆಕ್ಸ್ಟ್ ಅವನ ವಿಂಗಡಣೆ ಮಾಡುವಂಥದ್ದು, ಕ್ಲಾಸಿಫಿಕೇಷನ್ ಮಾಡುವಂಥದ್ದು. ನೆಕ್ಸ್ಟ್ ನಾಮೆನ್ಕ್ಲೇಚರ್, ನೇಮಿಂಗನ್ನು ಕೊಡುವಂಥದ್ದು ಆರ್ಗ್ಯಾನಿಸಮಿಗೆ. ಅದನ್ನು ನಾವೇನಂತ ಹೇಳ್ತೀವಿ? ಸಿಸ್ಟಮ್ಯಾಟಿಕ್ಸ್ ಅಥವಾ ಟೆಕ್ಸಾನಮಿ. ಈಗ ಹೇಳ್ತೀರಾ ವಾಟ್ ಇಸ್ ಸಿಸ್ಟಮ್ಯಾಟಿಕ್ಸ್ ಆರ್ ವಾಟ್ ಇಸ್ ಟೆಕ್ಸಾನಮಿ? It is a study of identification, classification and nomenclature of a organism. The word systema is derived from Latin word which means systematic arrangement. Next, the systematic considers evolutionary relationship between organism. ಆ ಆರ್ಗ್ಯಾನಿಸಮ್ ಹೇಗೆ ಇವಾಲ್ವ್ ಆಗಿದೆ, ಯಾವ್ಯಾವ ಆರ್ಗ್ಯಾನಿಸಮ್ ಜೊತೆಗೆ ಅದು ಏನಿತ್ತು, ಲಿಂಕ್ ಇತ್ತು, ಏನು ರಿಲೇಷನ್ಶಿಪ್ ಇತ್ತು, ಅವೆಲ್ಲವನ್ನು ಏನು ಮಾಡುತ್ತಂತೆ ಈ ಸಿಸ್ಟಮ್ಯಾಟಿಕ್ ಅಥವಾ ಟೆಕ್ಸಾನಮಿ ಕನ್ಸಿಡರೇಷನಿಗೆ ತಗೊಳತ್ತಂತೆ. ಸಿಸ್ಟಮ್ಯಾಟಿಕ್ಸ್ ಕನ್ಸಿಡರ್ ದಿ ಇವಾಲ್ಯೂಷನರಿ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್. ಒಂದು ಆರ್ಗ್ಯಾನಿಸಮ್ ಮತ್ತೊಂದು ಆರ್ಗ್ಯಾನಿಸಮ್ ಮಧ್ಯೆ ಏನಾದರೂ ರಿಲೇಷನ್ಶಿಪ್ ಇದೆನಾ, ಅವು ಎಲ್ಲಿಂದಾದರೂ ಲಿಂಕ್ ಆಗಿತ್ತಾ, ಅವನ್ನೆಲ್ಲ ಏನು ಮಾಡಿ ನೋಡಿ ಆಮೇಲೆ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಮಾಡುತ್ತಂತೆ. ಲಿನೇಯಸ್, ಇವನೊಬ್ಬ ಸೈಂಟಿಸ್ಟ್, ಲಿನೇಯಸ್ ರಿಟರ್ನ್ ದಿ ಬುಕ್ ಸಿಸ್ಟಮಾ ನ್ಯಾಚುರೆ. ಏನಂತೆ? ಲಿನೇಯಸ್ ರಿಟರ್ನ್ ದಿ ಬುಕ್ ಸಿಸ್ಟಮಾ ನ್ಯಾಚುರೆ. ಓಕೆ, ವಿಚ್ ಇಸ್ ದಿ ಬುಕ್ ರಿಟರ್ನ್ ಬೈ ಸಿಸ್ಟಮಾ ನ್ಯಾಚುರೆ? Linnaeus, Carolus Linnaeus. He written the book Systema Naturae. Clear for you people? ಸೊ ಇಲ್ಲಿ ತನಕ ನಾವೇನೇನು ಸ್ಟಡಿ ಮಾಡಿದ್ವಿ? ಡೈವರ್ಸಿಟಿ ಇನ್ ಆರ್ಗ್ಯಾನಿಸಮಲ್ಲಿ ಫಸ್ಟ್ ಆಫ್ ಆಲ್ ಬಯೋಡೈವರ್ಸಿಟಿ ಅಂದರೆ ಏನು, ಏನಂತೆ ಬಯೋಡೈವರ್ಸಿಟಿ? ನಂಬರ್ ಆ್ಯಂಡ್ ಟೈಪ್ ಆಫ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ದಿ ಅರ್ತ್. ನಂಬರ್ ಆ್ಯಂಡ್ ಟೈಪ್ ಆಫ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ದಿ ಅರ್ತ್. 1 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಇಂಪಾರ್ಟೆಂಟ್ ಕ್ವಶನ್ಸನ್ನು ಬರ್ಕೊಂಡಿದ್ರಿ ಅಂತ ಅಂದ್ಕೊಳ್ತೀನಿ ಲಾಸ್ಟ್ ಟೈಮಲ್ಲಿ. ಈಗ ಇನ್ನೊಂದು ಕ್ವಶನ್ ಆ್ಯಡ್ ಮಾಡಿ, ವಾಟ್ ಈಸ್ ಬಯೋಡೈವರ್ಸಿಟಿ? 1 ಮಾರ್ಕ್ಸಿನ ಕ್ವಶನ್ ಅದು. ನೆಕ್ಸ್ಟ್, ಹೌ ಮೆನಿ ಸ್ಪೀಸೀಸ್ ಆರ್ ಡಿಸ್ಕ್ರೈಬ್ಡ್ ಇನ್ ದಿ ಅರ್ತ್? ಎಷ್ಟಂತೆ ದ ನಂಬರ್ ಆಫ್ ಸ್ಪೀಸೀಸ್ ಡಿಸ್ಕ್ರೈಬ್ಡ್ ಆನ್ ದಿ ಅರ್ತ್? 1.7 to 1.8 ಮಿಲಿಯನ್ಸ್. ಎಷ್ಟು ಪ್ಲ್ಯಾಂಟ್ಸ್ ಎಷ್ಟು ಎನಿಮಲ್ಸ್ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ದೆನ್ ವಾಟ್ ಇಸ್ ದಿ ನೀಡ್ ಆಫ್ ಕ್ಲಾಸಿಫಿಕೇಷನ್? ವಾಟ್ ಇಸ್ ದಿ ನೀಡ್ ಫಾರ್ ಕ್ಲಾಸಿಫಿಕೇಷನ್? ಯಾಕೆ ಬೇಕಂತ ಕ್ಲಾಸಿಫಿಕೇಷನ್? ಡ್ಯೂ ಟು ಪ್ರೆಸೆನ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಸಮ್ ಆನ್ ದಿಸ್ ಅರ್ತ್ ಸರ್ಫೇಸ್. Large number of organisms are present, therefore there is a need for classification. Next, what is systematic or taxonomy? Again 1 marks most important question. What is taxonomy or what is systematics? ಏನಂತೆ? It is a study of identification, classification and nomenclature of the organism. By which term systematic is derived from? The Latin word systema. What it means? Systematic arrangement. Clear for you? Next, the book Systema Naturae written by whom? Linnaeus. Or the book which is written by Linnaeus is Systema Naturae. This is for systematics or taxonomy. Next, basic process of taxonomy. What are the basic processes of taxonomy? Characterization, identification, classification and nomenclature. What are the basic processes of taxonomy? Characterization, identification, classification and nomenclature. First of all, characterization. Characterization means it is the understanding of the characters such as external, internal character, structure of a cell,
developmental process, ecological information, etc. What is characterization? Understanding of the character of organism such as external, internal structure, structure of a cell, developmental process, ecological information, etc. ಏನಂತೆ ಈ ಕ್ಯಾರೆಕ್ಟರೈಸೇಷನ್ ಅಂತಂದರೆ, ಈಗ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು, ಈ ಸೈಡಲ್ಲಿ ಪ್ಲ್ಯಾಂಟ್ಸ್ ಇವೆ, ಇಲ್ಲಿ ಆ್ಯನಿಮಲ್ಸ್ ಇವೆ. ಫಸ್ಟ್ ನಾವು ಏನು ಮಾಡಬೇಕಂತೆ, ಯಾವುದರಾದ್ರೂ ಕ್ಯಾರೆಕ್ಟರ್ ನೋಡಬೇಕು ಅಂತಂದರೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್, ಅದು ಎಕ್ಸ್ಟರ್ನಲ್ಲಿ ಹೇಗೆ ಅಪಿಯರ್ ಆಗುತ್ತೆ, ಕಾಲಿದೆನಾ, ಕೈ ಇದೆನಾ, ಗಿಡಗಳಿಗಾದರೆ ಎಲೆ ಹೇಗಿದೆ, ರೂಟ್ಸ್ ಹೇಗಿವೆ, ಸ್ಟೆಮ್ ಹೇಗಿವೆ, ಫ್ಲವರ್ಸ್ ಯಾವ ರೀತಿ ಇರುತ್ತೆ, ಅವೆಲ್ಲ ನೋಡೋದೇನಂತ ಹೇಳ್ತೀವಿ ಎಕ್ಸ್ಟರ್ನಲ್. ಲೇಟರ್ ಡೈಸೆಕ್ಷನ್ ಮಾಡೋದು, ಡೈಸೆಕ್ಷನ್ ಮಾಡಿ ಒಳಗಡೆ ಇಂಟರ್ನಲ್ ಹೇಗಿದೆ, ಇಂಟರ್ನಲ್ ಸ್ಟ್ರಕ್ಚರ್ ಅನಾಟಮಿನ ಚೆಕ್ ಮಾಡೋದು. ಈಗ ಲೀಫನ್ನು ಕಟ್ ಮಾಡಿ ಲೀಫಿನ ಒಳಗಡೆ ಯಾವ ರೀತಿ ಅರೇಂಜ್ಮೆಂಟ್ ಇದೆ, ಸ್ಟೆಮಿನ ಒಳಗಡೆ ಯಾವ ರೀತಿ, ಈಗ ಆ್ಯನಿಮಲ್ಸ್ ಅಲ್ವಾ ಅದೇ ರೀತಿ ಡೈಸೆಕ್ಟ್ ಮಾಡಿ ಅದರ ಇಂಟರ್ನಲ್ ಸ್ಟ್ರಕ್ಚರ್ ಯಾವ ರೀತಿ ಇದೆ. ಸೆಲ್ ಯಾವ ಟೈಪ್, ಯುಕ್ಯಾರಿಯೋಟಿಕ್ಕೋ ಪ್ರೊಕ್ಯಾರಿಯೋಟಿಕ್ಕೋ, ಅರ್ಥ ಆಗುತ್ತಾ? ಆ್ಯನಿಮಲ್ ಸೆಲ್ಲೋ ಪ್ಲಾಂಟ್ ಸೆಲ್ಲೋ, ಅಂದರೆ ಸೆಲ್ ವಾಲ್ ಇದೆನೋ ಇಲ್ವೋ ಅವೆಲ್ಲ ಚೆಕ್ ಮಾಡೋದು ಇನ್ ಡೀಟೇಲ್ ಆಗಿ. ಇವೆಲ್ಲ ಯಾವುದಕ್ಕೆ ಬರುತ್ತಂತೆ, ಕ್ಯಾರೆಕ್ಟರೈಸೇಷನ್. ಸೊ ಕ್ಯಾರೆಕ್ಟರೈಸೇಷನ್ ಅಂದರೆ ಏನಂತೆ, ಅಂಡರ್ಸ್ಟ್ಯಾಂಡಿಂಗ್ ದಿ ಕ್ಯಾರೆಕ್ಟರ್ ಆಫ್ ಆರ್ಗ್ಯಾನಿಸಮ್ ಸಚ್ ಆಸ್ ಎಕ್ಸ್ಟರ್ನಲ್, ಇಂಟರ್ನಲ್ ಸ್ಟ್ರಕ್ಚರ್, ಸ್ಟ್ರಕ್ಚರ್ ಆಫ್ ಅ ಸೆಲ್, ಡೆವಲಪ್ಮೆಂಟಲ್ ಪ್ರೊಸೆಸ್, ಹೇಗದು ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಇಕಾಲಜಿಕಲ್ ಇನ್ಫಾರ್ಮೇಷನ್, ಯಾವ ಏರಿಯಾದಲ್ಲಿ ಅದು ಗ್ರೋ ಆಗುತ್ತೆ, ಏನೇನು ನೀಡ್ ಬೇಕು ಅದಕ್ಕೆ, ಯಾವ ರೀತಿ ಅಡಾಪ್ಟ್ ಆಗಿದೆ, ಇವೆಲ್ಲ ಸ್ಟಡಿ ಮಾಡುವಂಥದ್ದು ನಾವೇನಂತ ಹೇಳ್ತೀವಿ, ಕ್ಯಾರೆಕ್ಟರೈಸೇಷನ್. ಇದು ಬೇಸಿಕ್ ಪ್ರೊಸೆಸ್ ಆಫ್ ಟೆಕ್ಸಾನಮಿ. Next, second one is identification. Identification means it is the correct description of the organism so that naming is possible. ಏನಂತೆ ಐಡೆಂಟಿಫಿಕೇಷನ್, ಕರೆಕ್ಟಾಗಿ ಆರ್ಗ್ಯಾನಿಸಮನ್ನು ಡಿಸ್ಕ್ರೈಬ್ ಮಾಡೋದು, ಕರೆಕ್ಟಾಗಿ ಅದರ ಕ್ಯಾರೆಕ್ಟರ್ಸನ್ನು ಡಿಸ್ಕ್ರೈಬ್ ಮಾಡೋದು, ಐಡೆಂಟಿಫೈ ಮಾಡೋದು, ಅದಕ್ಕೇನಂತ ಹೇಳ್ತೀವಿ, ಐಡೆಂಟಿಫಿಕೇಷನ್. ಇದನ್ನು ಮಾಡೋದ್ರಿಂದ ನಾವು ಅದನ್ನು ನೇಮಿಂಗ್ ಮಾಡೋದಕ್ಕೆ ಪಾಸಿಬಲ್ ಆಗುತ್ತೆ. ಸಪೋಸ್ ನಮ್ಮ ಐಡೆಂಟಿಫಿಕೇಷನ್ನೇ ರಾಂಗ್ ಆಯಿತು ಅಂತಂದರೆ ಪ್ರಯೋಜನವೇ ಇಲ್ಲ, ಯಾಕಂದರೆ ಅದರ ನೇಮ್ ಏನಾಗುತ್ತೆ, ಉಲ್ಟಾ ಪಲ್ಟಾ ಆಗೋಗ್ಬಿಡತ್ತೆ. ಅದಕ್ಕೆ ಐಡೆಂಟಿಫಿಕೇಷನ್ ಅಂದರೆ ಏನಂತೆ, ಇಟ್ ಇಸ್ ದಿ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದಿ ಆರ್ಗ್ಯಾನಿಸಮ್ ಸೊ ದ್ಯಾಟ್ ನೇಮಿಂಗ್ ಈಸ್ ಪಾಸಿಬಲ್. ನೋಡಿ, ಈ ಇಮೇಜಲ್ಲಿ ಒಬ್ಬರು ಹುಡುಗ ಏನನ್ನು ಹಿಡ್ಕೊಂಡು, ಮ್ಯಾಗ್ನಿಫೈಯಿಂಗ್ ಲೆನ್ಸನ್ನು ಇಟ್ಕೊಂಡು ಐಡೆಂಟಿಫೈ ಮಾಡ್ತಿದ್ದಾನೆ, ಅಬ್ಸರ್ವ್ ಮಾಡ್ತಿದ್ದಾನೆ. ಖಾಲಿ ಮ್ಯಾಗ್ನಿಫೈಯಿಂಗ್ ಲೆನ್ಸಿಂದ ನಾವು ಐಡೆಂಟಿಫಿಕೇಷನ್ ಮಾಡಲ್ಲ, ನಮ್ಮ ಕಣ್ಣಲ್ಲಿ ಬೇಕಾದರೂ ಮಾಡ್ಬೋದು. ಈವನ್ ಮೈಕ್ರೋಸ್ಕೋಪ್ಸ್ ಇವೆ, ವೆರೈಟಿ ಆಫ್ ಮೈಕ್ರೋಸ್ಕೋಪ್ಸ್ ಇವೆ, ಅವನ್ನೆಲ್ಲ ಯೂಸ್ ಮಾಡಿ ನಾವು ಪ್ರಾಪರಾಗಿ ಐಡೆಂಟಿಫೈ ಮಾಡ್ತೀವಿ ಆರ್ಗ್ಯಾನಿಸಮನ್ನು. ಈ ಐಡೆಂಟಿಫಿಕೇಷನ್ ಕ್ರೂಷಿಯಲ್ ಸ್ಟೆಪ್ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಈಸ್ ಕ್ಲಾಸಿಫಿಕೇಷನ್. Classification is nothing but grouping of organism into convenient categories based on a character. What is classification? It is the grouping of organism into convenient categories called taxa based on the characters. ಈಗ ನಾವೇನು ಕ್ಯಾರೆಕ್ಟರ್ಸನ್ನು ಐಡೆಂಟಿಫೈ ಮಾಡಿರ್ತೀವಲ್ವ, ಆ ಕ್ಯಾರೆಕ್ಟರಿನ ಬೇಸಿಸ್ ಮೇಲೆ ಅವಕ್ಕೆ ಕನ್ವಿನೆಂಟ್ ಕ್ಯಾಟಗರಿಯಲ್ಲಿ ಗ್ರೂಪಿಂಗ್ ಮಾಡ್ತೀವಲ್ವ, ಅದನ್ನೇ ನಾವೇನಂತ ಹೇಳ್ತೀವಿ, ಕ್ಲಾಸಿಫಿಕೇಷನ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಿರೋ ಪ್ರಕಾರ 5 ಡಿಫ್ರೆಂಟ್ ಕಿಂಗ್ಡಮ್ಸ್ ಇದೆ ಅಂತ ಹೇಳ್ತೀರಾ. ಯಾವ್ಯಾವುದು? ಮೊನೆರಾ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲ್ಯಾಂಟೆ, ಆ್ಯನಿಮಿಲಿಯಾ. ಇಲ್ಲಿ ಇಮೇಜಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬ್ಯಾಕ್ಟೀರಿಯಾ ಇದೆ ಒಂದು ಕಡೆ, ಪ್ಲ್ಯಾಂಟ್ಸ್ ಇವೆ, ಆ್ಯನಿಮಲ್ಸ್ ಇವೆ, ಫಂಗೈ ಅಂತ ಇವೆ, ಪ್ರೊಕ್ಯಾರಿಯೋಟ್ಸ್ ಇದೆ, ಹೌದಲ್ವಾ? ಸೊ ಇವೆಲ್ಲ ಏನಂತ ಹೇಳ್ತೀವಿ, ಪ್ರೊಕ್ಯಾರಿಯೋಟ್ಸ್ ಇದೆ, ಪ್ರೊಟಿಸ್ಟಿಯನ್ಸ್ ಇವೆ, ಇವೆಲ್ಲ ಏನಂತ ಹೇಳ್ತೀವಿ, ಗ್ರೂಪಿಂಗ್. ಒಂದು ಆರ್ಗ್ಯಾನಿಸಮಿಗೆ ಏನು ಮಾಡೋದು, ಪರ್ಟಿಕ್ಯುಲರ್ ಗ್ರೂಪಲ್ಲಿ ಹಾಕುವಂಥದ್ದು. ಅರ್ಥ ಆಗ್ತಾ ಇದೆನಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಆರ್ಗ್ಯಾನಿಸಮ್ ಸಿಕ್ಕಿದೆ, ಗ್ರೀನ್ ಕಲರಲ್ಲಿದೆ, ಅದಕ್ಕೆ ಏನಿದೆ, ರೂಟ್ಸ್ ಇವೆ, ಸ್ಟೆಮ್ ಇದೆ, ನೆಕ್ಸ್ಟ್ ಆಮೇಲೆ ಲೀಫ್ ಲೈಕ್ ಸ್ಟ್ರಕ್ಚರ್ ಇದೆ, ಫ್ಲವರನ್ನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದಿದ್ರೆ ಅವನು ಯಾವ ಗ್ರೂಪಲ್ಲಿ ಹಾಕ್ತೀರಾ? ಆ್ಯನಿಮಲ್ಸಲ್ಲಿ ಹಾಕ್ತಿರೋ, ಪ್ಲ್ಯಾಂಟ್ಸಲ್ಲಿ ಹಾಕ್ತಿರೋ, ಫಂಗೈಯಲ್ಲಿ ಹಾಕ್ತಿರೋ, ಪ್ರೊಕ್ಯಾರಿಯೋಟಲ್ಲಿ ಹಾಕ್ತಿರೋ, ಪ್ರೊಟಿಸ್ಟಾದಲ್ಲಿ ಹಾಕ್ತೀರಾ? ಎಲ್ಲಿ ಹಾಕ್ತೀರಾ ಅದನ್ನು ಗ್ರೂಪಿಂಗ್ ಮಾಡೋದಿದ್ರೆ ನಾವು ಯಾವುದರಲ್ಲಿ, ಪ್ಲ್ಯಾಂಟ್ಸಲ್ಲೇ ಹಾಕಬೇಕಾಗತ್ತೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ.
ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮೇನ್ ಥಿಂಗ್ ಇಸ್ ನಾಮೆನ್ಕ್ಲೇಚರ್ ಆರ್ ನೇಮಿಂಗ್. ದ ಪ್ರೊಸೆಸ್ ಆಫ್ ನೇಮಿಂಗ್ ಇಸ್ ಕಾಲ್ಡ್ ಆಸ್ ನಾಮೆನ್ಕ್ಲೇಚರ್. ಏನಂತೆ ನಾಮೆನ್ಕ್ಲೇಚರ್ ಅಂದರೆ ಇಟ್ ಇಸ್ ದಿ ಸ್ಟ್ಯಾಂಡರ್ಡೈಸೇಷನ್ ಆಫ್ ದಿ ನೇಮ್ಸ್ ಆಫ್ ದಿ ಆರ್ಗ್ಯಾನಿಸಮ್ such that an organism is known by the same name all over the world. ಏನಂತೆ ಈ ನಾಮೆನ್ಕ್ಲೇಚರ್ ಅಥವಾ ನೇಮಿಂಗ್ ಅಂದರೆ ಆರ್ಗ್ಯಾನಿಸಮಿಗೆ ಒಂದು ಸ್ಟ್ಯಾಂಡರ್ಡ್ ನೇಮಿಂಗನ್ನು ಕೊಡೋದಂತೆ. ಆ ನೇಮ್ ಥ್ರೂನೇ ಆ ಆರ್ಗ್ಯಾನಿಸಮನ್ನು ಥ್ರೂ ಔಟ್ ದಿ ವರ್ಲ್ಡ್ ಏನು ಮಾಡ್ಬೋದು, ಐಡೆಂಟಿಫೈ ಮಾಡಬೇಕು. ಥ್ರೂ ಔಟ್ ದಿ ವರ್ಲ್ಡ್ ಅದು ಒಂದೇ ನೇಮ್ ಅಂತೆ. ಅದನ್ನು ನಾವೇನಂತ ಹೇಳ್ತೀವಿ, ನಾಮೆನ್ಕ್ಲೇಚರ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಂಗೋ ಇದೆ, ಹೌದಲ್ವಾ? ಈಗ ನಮ್ಮ ಇಂಡಿಯಾದಲ್ಲೇ ನೋಡಿ ಮ್ಯಾಂಗೋಗೆ ಎಷ್ಟು ನಮೂನೆ ವೆರೈಟಿ. ಈಗ ನಾವಿಲ್ಲಾದರೆ ಮಾವಿನ ಹಣ್ಣು ಅಂತ ಹೇಳ್ತೀವಿ. ಅದೇ ಸ್ವಲ್ಪ ಯಾವುದಾದ್ರೂ ಬೇರೆ ಕಡೆ ಹೋದರೆ ಅದನ್ನು ಏನಂತ ಹೇಳ್ತಾರೆ, ಹಿಂದಿಯಲ್ಲಾದರೆ ಆಮ್ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಾದರೆ ಮ್ಯಾಂಗೋ ಅಂತ ಹೇಳ್ತಾರೆ, ಹೌದಲ್ವಾ? ನಮ್ಮ ಇಂಡಿಯಾದಲ್ಲೇ ಇದಕ್ಕೆ ಮೂರು ಹೆಸರು ಅಂತಂದರೆ ಇನ್ನು ನೀವು ವರ್ಲ್ಡಿಗೆ ಎಲ್ಲೆಲ್ಲೋ ಹೋಗಿದ್ದೀರಾ ಅಂದರೆ ಅದಕ್ಕೇನೇನೋ ಬೇರೆ ಬೇರೆ ಹೆಸರಲ್ಲೇ ಕರೀತಾರೆ ಇರ್ಬೋದು. ಸೊ ಈ ಕನ್ಫ್ಯೂಷನ್ ಬೇಡ ಅಂತ ಏನು ಮಾಡ್ತಾರೆ, ನಾಮೆನ್ಕ್ಲೇಚರ್ ನೇಮಿಂಗ್ ಕೊಡ್ತಾರೆ, ಸೈಂಟಿಫಿಕ್ ನೇಮಿಂಗ್ ಮಾಡ್ತಾರೆ. ಅದ್ರೀಗ ಏನಂತೆ ಮ್ಯಾಂಗೋದ ಸೈಂಟಿಫಿಕ್ ನೇಮ್ ಅದು ಹೇಳ್ತಿದೆ ನೋಡಿ, ಐ ಆಮ್ ಮ್ಯಾಂಜಿಫೆರಾ ಇಂಡಿಕಾ. ಏನಂತೆ ಅದರ ಹೆಸರು, ಮ್ಯಾಂಜಿಫೆರಾ ಇಂಡಿಕಾ ಅಂತೆ. ನೆಕ್ಸ್ಟ್ ಇಲ್ಲೊಂದಿದೆ ಹನಿ ಬಿ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಜೇನು ನೊಣ ಅಂತ ಹೇಳ್ತೀರಲ್ವಾ, ಅದು ತನ್ನ ಹೆಸರು ಹೇಳ್ತಿದೆ, ಸೈಂಟಿಫಿಕ್ ನೇಮ್ ಏನಂತೆ ಅದರಿಂದು, ಆ್ಯಪಿಸ್ ಇಂಡಿಕಾ. ಸೊ ವಾಟ್ ಇಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ, ಮ್ಯಾಂಜಿಫೆರಾ ಇಂಡಿಕಾ. ವಾಟ್ ಇಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಹನಿ ಬಿ, ಆ್ಯಪಿಸ್ ಇಂಡಿಕಾ. ಈಗ ವಾಟ್ ಇಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳಿದರೆ ಹೇಳ್ತೀರಾ ನಿಮ್ಮ ಸೈಂಟಿಫಿಕ್ ನೇಮ್ ಏನು ಅಂತ? ಯು ಆರ್ ಹೋಮೋಸೆಪಿಯನ್. ನಾನು ಕೂಡ ಹೋಮೋಸೆಪಿಯನ್. ಓಕೆ, ದಿಸ್ ಆರ್ ದಿ ಯಾವುದಕ್ಕಂತೆ ನೇಮಿಂಗ್ ಆರ್ ನಾಮೆನ್ಕ್ಲೇಚರ್. ನೆಕ್ಸ್ಟ್ ನೋಡೋಣ. ಸೊ ನಾಮೆನ್ಕ್ಲೇಚರ್ ಇಸ್ ಅ ಪ್ರೊಸೆಸ್ ಆಫ್ ನೇಮಿಂಗ್ ಆಫ್ ಎನ್ ಆರ್ಗ್ಯಾನಿಸಮ್. ಇಟ್ ಮೇನ್ಲಿ ಕನ್ಸಿಸ್ಟ್ ಆಫ್ 2 ನೇಮ್ಸ್. ಒನ್ ಇಸ್ ಕಾಮನ್ ನೇಮ್, ಅನದರ್ ಒನ್ ಇಸ್ ಸೈಂಟಿಫಿಕ್ ನೇಮ್. ಕಾಮನ್ ನೇಮ್ ಅಂತ ಅಂದರೆ ಯಾವ್ಯಾವ ಲೋಕಲ್ ಏರಿಯಾದಲ್ಲಿ ಅದಕ್ಕೇನು ಹೆಸರನ್ನು ಕರೀತಾರಲ್ವ ಅದನ್ನು ಕಾಮನ್ ನೇಮ್ ಅಂತ ಹೇಳ್ತೀವಿ. ಸೈಂಟಿಫಿಕ್ ನೇಮ್ ಅಂದರೆ ಮಾತ್ರ ಥ್ರೂ ಔಟ್ ದಿ ವರ್ಲ್ಡ್ ಅದನ್ನು ಒಂದೇ ನೇಮಿಂದ ಏನು ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ. These common names are also called as vernacular names. These common names are also called as vernacular names. There are the names given to the organism in a specific language, hence vary from place to place. ಈಗ ಈ ವರ್ನಾಕ್ಯುಲರ್ ನೇಮ್ಸಿಗೆ ಅಥವಾ ಕಾಮನ್ ನೇಮ್ಸಿಗೆ ಇರುವಂಥ ಡ್ರಾಬ್ಯಾಕ್ ಏನು ನೋಡಿ. ಈಗ ಫಸ್ಟ್ ಏನು, ದೆರ್ ಆರ್ ದಿ ನೇಮ್ಸ್ ಗಿವನ್ ಟು ದಿ ಆರ್ಗ್ಯಾನಿಸಮ್ ಇನ್ ಅ ಸ್ಪೆಸಿಫಿಕ್ ಲ್ಯಾಂಗ್ವೇಜ್. ಒಂದು ಸ್ಪೆಸಿಫಿಕ್ ಲ್ಯಾಂಗ್ವೇಜಲ್ಲಿ ಅದನ್ನು ನೇಮಿಂಗ್ ಕೊಡ್ತೀವಿ. ಹೆನ್ಸ್ ಇಟ್ ಈಸ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅದು ವೇರಿ ಆಗೇ ಆಗುತ್ತೆ, ಹೌದಲ್ವಾ? ಹೆನ್ಸ್ ಸೈಂಟಿಫಿಕ್ ನಾಮೆನ್ಕ್ಲೇಚರ್ ಇಸ್ ಎಸೆನ್ಷಿಯಲ್ ಟು ಓವರ್ಕಮ್ ದಿ ಕನ್ಫ್ಯೂಷನ್ ಡ್ಯೂರಿಂಗ್ ದಿ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್. ಅರ್ಥ ಆಯ್ತಾ? ಈಗ ಯಾಕಂತ ಈ ಸೈಂಟಿಫಿಕ್ ನೇಮಿಂಗ್ ಬೇಕು? ಈಗ ನಾವು ಯಾವ ಏರಿಯಾದಲ್ಲಿ ಇರ್ತೀವಿ ಆ ಏರಿಯಾದ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವೇನು ಮಾಡ್ತೀವಿ, ಅದಕ್ಕೆ ನೇಮಿಂಗನ್ನು ಕೊಡ್ತೀವಿ, ಹೌದಾ? ಯಾವುದಕ್ಕೆ? ಆ ಆರ್ಗ್ಯಾನಿಸಮಿಗೆ. ಬೇರೆ ಏರಿಯಾಗೆ ಹೋದ ತಕ್ಷಣ ಅದರ ಹೆಸರೇ ಚೇಂಜ್ ಆಗಿಬಿಡತ್ತೆ. ಅದರಿಂದ ಏನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಡತ್ತೆ. ಈ ಕನ್ಫ್ಯೂಷನನ್ನು ಏನು ಮಾಡಬೇಕು, ತೆಗಿಬೇಕು. ಆ ಕನ್ಫ್ಯೂಷನ್ ಬರಬಾರ್ದು ಅಂತಲೇ ಥ್ರೂ ಔಟ್ ದಿ ವರ್ಲ್ಡ್ ಒಂದೇ ನೇಮಿಂಗಿಂದ ಮಾಡಿದರೆ ಸಾಕಾಗತ್ತೆ. ಅವನ್ನೇ ನಾವೇನಂತ ಹೇಳ್ತೀವಿ, ಸೈಂಟಿಫಿಕ್ ನೇಮಿಂಗ್ ಆರ್ ಸೈಂಟಿಫಿಕ್ ನಾಮೆನ್ಕ್ಲೇಚರ್. ವೈ ಇಟ್ ಇಸ್ ಎಸೆನ್ಷಿಯಲ್ ಟು ಓವರ್ಕಮ್ ದಿ ಕನ್ಫ್ಯೂಷನ್ ಡ್ಯೂರಿಂಗ್ ನೇಮಿಂಗ್ ಆಫ್ ದಿ ಆರ್ಗ್ಯಾನಿಸಮ್. ಸೊ ಈ ಸೈಂಟಿಫಿಕ್ ನೇಮಿಂಗನ್ನು ನಾವೇನಂತ ಹೇಳ್ತೀವಿ, ಬೈನಾಮಿಯಲ್ ನಾಮೆನ್ಕ್ಲೇಚರ್. ಸರಿ ನೆನ್ಪಿಟ್ಕೊಳ್ಳಿ ಟರ್ಮ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಅದನ್ನು 1 ಮಾರ್ಕ್ಸಿಗೆ ಕೇಳುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದು. ಈವನ್ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಕೂಡ ಬರುತ್ತೆ ಅದರ ರೂಲ್ಸ್ ಎಲ್ಲ. ಅದಕ್ಕೆ ಅದನ್ನು ಕರೆಕ್ಟಾಗಿ ಕೇಳಿ. ವಾಟ್ ಇಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್? The system of naming of an organism with 2 components. The system of naming with 2 components. What are that names? One is generic name, genus, matondu. Another one is species or specific epithet. So, what is binomial nomenclature? It is a system of naming with 2 components. It is a system of naming of organism with 2 components. What are the components? Genus and species or generic name and specific epithet.
Okay, this biological nomenclature was proposed by Carolus Linnaeus. Who proposed the biological nomenclature? They will ask for 1 marks. What you write? Carolus Linnaeus. ಈ ಲಿನಿಯಸ್ ಮತ್ತೊಂದೇನೋ ಕೆಲಸ ಮಾಡಿದ್ದಾನೆ. ಏನು ಮಾಡಿದ್ದಾನೆ? ಸಿಸ್ಟಮಾ ನ್ಯಾಚುರೇನೋ ಅಂತ ಬುಕ್ಕನ್ನು ಬರೆದಿದ್ದಾನೆ. ಅದರಲ್ಲಿ ಟೆಕ್ಸಾನಮಿಕಲ್ ಕ್ಲಾಸಿಫಿಕೇಶನ್ ಯಾವ ರೀತಿ ಮಾಡಬೇಕು ಅನ್ನೋದಿದೆ. ಅರ್ಥ ಆಯ್ತಾ? ಸೊ ವಾಟ್ ಇಸ್ ಬೈನಾಮಿಯಲ್ ನಾಮಿಕ್ಲೇಚರ್? It is a system of naming of organism with 2 components, generic name and specific epithet, proposed by Linnaeus. Next, these botanical names are based on the rules in the International Code for Botanical Nomenclature, ICBN. ಸೊ ಈ ಬೊಟನಿಕಲ್ ನೇಮಿಂಗ್ ಏನಿದೆ ಅಲ್ವಾ, ಅಂದರೆ ಪ್ಲಾಂಟ್ಸನ್ನು ನೇಮಿಂಗ್ ಏನು ಮಾಡ್ತಾರಲ್ವಾ, ಅದು ಯಾವುದ್ರ ಬೇಸಿಸ್ ಮೇಲಿದೆ ಅಂದರೆ ರೂಲ್ಸ್ ಯಾವುದ್ರಲ್ಲಿರುವಂಥದ್ದು ICBN. ಏನಂತೆ ICBN ಅಂತಂದರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮೆನ್ಕ್ಲೇಚರ್. 1 ಮಾರ್ಕ್ಸಿಗೆ ಎಕ್ಸ್ಪಾನ್ಷನ್ ಕೇಳ್ತಾರೆ. ಎಕ್ಸ್ಪಾಂಡ್ ICBN. ಏನಂದರೆ ICBN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮೆನ್ಕ್ಲೇಚರ್. ಅದೇ ಅನಿಮಲ್ ನೇಮ್, ಜಿಯಾಲಜಿಕಲ್ ನೇಮ್ಸ್ ಆದರೆ ಇಟ್ ಇಸ್ ಬೇಸ್ಡ್ ಆನ್ ದಿ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜಿಯಾಲಜಿಕಲ್ ನಾಮೆನ್ಕ್ಲೇಚರ್. ವಾಟ್ ಇಸ್ ICZN? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜಿಯಾಲಜಿಕಲ್ ನಾಮೆನ್ಕ್ಲೇಚರ್. ವಾಟ್ ಇಸ್ ICBN? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮೆನ್ಕ್ಲೇಚರ್, ವೇರ್ ಬಾಟನಿಕಲ್ ನೇಮ್, ಪ್ಲಾಂಟ್ಸ್ ನೇಮ್ಸ್ ಆರ್ based and geological names are on the basis of International Code for Geological Nomenclature. Next, the universal rules for binomial nomenclature or biological nomenclature. What are the universal rules? First rule, the scientific name are in Latin. They are in Latin or Latinized and written in italic form. So scientific name are in Latin or Latinized and are written in italic. When handwritten, ನಾನು ಇಟಾಲಿಕ್ ಫಾರ್ಮಲ್ಲಿ ಬರೆಯಲ್ಲ. ವೆನ್ ಹ್ಯಾಂಡ್ ರಿಟನ್ ದೇ ಆರ್ ಅಂಡರ್ಲೈನ್ ಸಪ್ರೇಟ್ಲಿ. ಸರಿ ನೆನ್ಪಿಟ್ಕೊಳ್ಳಿ, ಸೈಂಟಿಫಿಕ್ ನೇಮ್ ಏನಿದೆ ಅಲ್ವಾ, ಅದೇನಂತೆ ಲ್ಯಾಟಿನಲ್ಲಿ ಇರಬೇಕಂತೆ ಅಥವಾ ಲ್ಯಾಟಿನೈಸ್ಡ್ ಆಗಿರಬೇಕಂತೆ. ಅದನ್ನು ಇಟಾಲಿಕ್ ಫಾರ್ಮಲ್ಲಿ ಬರಿಬೇಕಂತೆ, ರಿಟರ್ನ್ ಇನ್ ಇಟಾಲಿಕ್. ವೆನ್ ಇಟ್ ಈಸ್ ಹ್ಯಾಂಡ್ ರಿಟನ್, ಕೈಯಲ್ಲಿ ಬರೀತೀವಿ ಅನ್ನೋದಿದ್ರೆ ದೇ ಆರ್ ಅಂಡರ್ಲೈನ್ ಸಪ್ರೇಟ್ಲಿ. ನೆಕ್ಸ್ಟ್ ರೂಲ್, the first word is genus name. First word ಯಾವುದಂತೆ? genus ಅಂತೆ. The second word is species name. For example, in Homo sapien, Homo represent genus name and sapien represent species name. So first word is genus and second word is species. ಫಸ್ಟ್ ರೂಲ್ ಏನಂತೆ? ಸೈಂಟಿಫಿಕ್ ನೇಮ್ ಲ್ಯಾಟಿನ್ ಅಥವಾ ಲ್ಯಾಟಿನೈಸ್ಡ್ ಅಂತೆ ಆ್ಯಂಡ್ ರಿಟರ್ನ್ ಇನ್ ಇಟ್ಯಾಲಿಕ್. ವೆನ್ ಹ್ಯಾಂಡ್ ರಿಟರ್ನ್ ದೇ ಆರ್ ಅಂಡರ್ಲೈನ್ ಸಪ್ರೇಟ್ಲಿ. ಸೆಕೆಂಡ್ ಏನಂತೆ? ದ ಫಸ್ಟ್ ವರ್ಡ್ ಇಸ್ ಜೀನಸ್ ನೇಮ್ ಆ್ಯಂಡ್ ಸೆಕೆಂಡ್ ವರ್ಡ್ ಇಸ್ ಸ್ಪೀಸಿಸ್ ನೇಮ್. ಆಯಿತಾ? ನೆಕ್ಸ್ಟ್ ರೂಲ್ ನೋಡ್ಕೊಳ್ಳಿ. ದ ಜೀನಸ್ ನೇಮ್ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್. ಫಸ್ಟ್ ವರ್ಡ್ ಜೀನಸ್ ಅಲ್ವಾ, ಅದರ ಫಸ್ಟ್ ಲೆಟರ್ ಏನಿರುತ್ತಲ್ವ ಅದನ್ನು ಕ್ಯಾಪಿಟಲ್ ಮಾಡಬೇಕಂತೆ. ಆ್ಯಂಡ್ ದ ಸ್ಪೀಸಿಸ್ ನೇಮ್ ಸ್ಟಾರ್ಟ್ ವಿತ್ ಸ್ಮಾಲ್ ಲೆಟರ್. ಬಟ್ ಸ್ಪೀಸಿಸ್ ನೇಮಿನ ಸ್ಟಾರ್ಟಿಂಗ್ ಲೆಟರ್ ಎಲ್ಲ ಸ್ಮಾಲಲ್ಲೇ ಇರಬೇಕಂತೆ. ಅರ್ಥ ಆಯ್ತಾ? ಜೀನಸ್ ನೇಮ್ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ದ ಸ್ಪೀಸಿಸ್ ನೇಮ್ ಸ್ಟಾರ್ಟ್ ವಿತ್ ಸ್ಮಾಲ್ ಲೆಟರ್. ನೆಕ್ಸ್ಟ್, ನೇಮ್ ಆಫ್ ದಿ ಆಥರ್. ನೇಮ್ ಆಫ್ ದಿ ಆಥರ್ ಇನ್ ಅ ಅಬ್ರಿವೇಟೆಡ್ ಫಾರ್ಮ್ ಅಪಿಯರ್ ಎಟ್ ದಿ ಎಂಡ್ ಆಫ್ ದಿ ಬಯಾಲಜಿಕಲ್ ನೇಮ್. ಏನಪ್ಪ ನೇಮ್ ಆಫ್ ದಿ ಆಥರ್ ಅಂತಂದರೆ? ಆಥರ್ ಅಂತಂದರೆ ಯಾರು ಆ ಆರ್ಗ್ಯಾನಿಸಮನ್ನು ಐಡೆಂಟಿಫೈ ಮಾಡಿದವರು, ನೇಮಿಂಗ್ ಮಾಡಿದವರು, ಅವರ ನೇಮ್ ಏನಾಗಿರ್ಬೇಕಂತೆ? ಅಬ್ರಿವೇಟೆಡ್ ಫಾರ್ಮಲ್ಲಿ ಏನಿರಬೇಕಂತೆ? ಎಂಡ್ ಆಫ್ ದಿ ಬಯಾಲಜಿಕಲ್ ನೇಮಿನ ಎಂಡಲ್ಲಿ ಇರಬೇಕಂತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮ್ಯಾಂಜಿಫೆರಾ ಇಂಡಿಕಾ ಲಿನ್. ಲಿನ್ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ? ಅದು ಅವನ ಸೈಂಟಿಫಿಕ್ ನೇಮ್, ಆಥರ್ ನೇಮ್. ಯಾರಂತೆ ಆ ಸೈಂಟಿಸ್ಟ್ ಅಥವಾ ಆಥರ್? ಲಿನೇಯಸ್ ಅಂತೆ. ಇದನ್ನು ಫಸ್ಟ್ ಟೈಮ್ ಡಿಸ್ಕ್ರೈಬ್ ಮಾಡಿದ್ದು ಯಾರಂತೆ? ಮ್ಯಾಂಜಿಫೆರಾ ಇಂಡಿಕಾನ ಲಿನೇಯಸ್ ಡಿಸ್ಕ್ರೈಬ್ ಮಾಡಿರೋದಕ್ಕೋಸ್ಕರ ಅವನ ಹೆಸರು ಅಬ್ರಿವೇಟೆಡ್ ಫಾರ್ಮಲ್ಲಿ ಲಿನ್ ಅಂತ ಬರೀತೀವಿ. ಸೊ ಇವು 4 ಏನಂತ ಹೇಳ್ತೀವಿ? ಮೇನ್ ರೂಲ್ ಆಫ್
biological nomenclature or binomial nomenclature. ಸೊ ನನಗೆ ಹೇಳ್ತೀರಾ ವಾಟ್ ಆರ್ ದಿ ರೂಲ್ಸ್ ಆಫ್ binomial nomenclature? First, scientific name are in Latin or Latinized and it is written in italic form. When handwritten, they are underlined separately. The first word is genus name and the second word is species name. The first letter of genus is capital and the first letter of species start with small letter. Next, name of the author appear at the end of the biological name in a abbreviated form. For example, ಇಲ್ಲಿ ನೋಡಿ ಹ್ಯಾಂಡ್ ರಿಟನ್ ಇದೆ ಮ್ಯಾಂಜಿಫೆರಾ ಇಂಡಿಕಾ. ಜೀನಸ್ ಯಾವುದಿಲ್ಲಿ ಮ್ಯಾಂಜಿಫೆರಾ. ಇಂಡಿಕಾ ಅನ್ನೋದೇನು ಸ್ಪೀಸಿಸ್ ನೇಮ್. ಮ್ಯಾಂಜಿಫೆರಾನ ಹೇಗೆ ಬರೆದಿದ್ದಾರೆ ನೋಡಿ, ಎಮ್ಮನ್ನು ಕ್ಯಾಪಿಟಲ್ ಮಾಡಿದ್ದಾರೆ ಬಿಕಾಸ್ ದ ಫಸ್ಟ್ ಲೆಟರ್ ಆಫ್ ಜೀನಸ್ ಶುಡ್ ಬಿ ಇನ್ ಕ್ಯಾಪಿಟಲ್. ಇಂಡಿಕಾನ ಐಯನ್ನು ಸ್ಮಾಲ್ ಬರೆದಿದ್ದಾರೆ, ಯಾಕೆ ದ ಫಸ್ಟ್ ಲೆಟರ್ ಆಫ್ ಸ್ಪೀಸಿಸ್ ವಿಲ್ ಬಿ ಇನ್ ಸ್ಮಾಲ್ ಲೆಟರ್. ಹ್ಯಾಂಡ್ ರಿಟನ್ ಇರೋದಕ್ಕೋಸ್ಕರ ಮ್ಯಾಂಜಿಫೆರಾ ಮತ್ತು ಇಂಡಿಕಾನ ಸಪ್ರೇಟಾಗಿ ಅಂಡರ್ಲೈನ್ ಮಾಡಿದ್ದಾರೆ, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ ಹೋಮೋಸೆಪಿಯನ್ಸ್ ಲಿನ್ ಅಂತ ಇದೆ, ಮತ್ತೊಂದು ಮ್ಯಾಂಜಿಫೆರಾ ಇಂಡಿಕಾ ಲಿನ್. ಇದನ್ನು ಇಟಾಲಿಕ್ ಫಾರ್ಮಲ್ಲಿ ಬರೆದಿರೋದಕ್ಕೋಸ್ಕರ ಅಂಡರ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ಇದು ಹ್ಯಾಂಡ್ ರಿಟನ್ ಇದ್ದರೆ ನಾವೇನು ಮಾಡಬೇಕಾಗಿತ್ತು, ಅದನ್ನು ಅಂಡರ್ಲೈನ್ ಮಾಡಬೇಕಾಗಿತ್ತು. ಹೋಮೋ genus name. Here Mangifera is genus name. Sapien is species name. Indica is also species name. Lin author's name. Abbreviated formal ಬರೆದಿದ್ದಾರೆ. ಲಿನ್ ಅಂತ ಅಂದರೆ ಲಿನೇಯಸ್. ಸೊ ಇವೆಲ್ಲ ಯಾವುದಕ್ಕಂತೆ ರೂಲ್ ಆಫ್ ಬೈನಾಮಿಯಲ್ ನಾಮಿಕ್ಲೇಚರ್. ಸೊ ಇವತ್ತು ನಾವು ಏನನ್ನು ಸ್ಟಡಿ ಮಾಡಿದ್ದೀವಿ, ಡೈವರ್ಸಿಟಿ ಇನ್ ಆರ್ಗ್ಯಾನಿಸಮ್ ಸ್ಟಡಿ ಮಾಡಿದ್ದೀವಿ. ಒಂದು ನಿಮಿಷ. ಓಕೆ, ನಾವಿಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಡೈವರ್ಸಿಟಿ ಇನ್ ಆರ್ಗ್ಯಾನಿಸಮ್, ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡನ್ನು ಸ್ಟಡಿ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ವಾಟ್ ಇಸ್ ಬಯೋಡೈವರ್ಸಿಟಿ ಅಂತ ನೋಡ್ಕೊಳ್ಳಿ. ಎಷ್ಟು ಸ್ಪೀಸಸನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ, ಅದರಲ್ಲಿ ಪ್ಲ್ಯಾಂಟ್ ಎಷ್ಟು, ಆ್ಯನಿಮಲ್ಸ್ ಎಷ್ಟು, ಆಯಿತಾ? ಯಾಕೆ ಕ್ಲಾಸಿಫಿಕೇಷನ್ ನೀಡಲ್ಲಿದೆ, ಯಾಕೆ ಬೇಕು ಕ್ಲಾಸಿಫಿಕೇಷನ್? ನೆಕ್ಸ್ಟ್ ಟೆಕ್ಸಾನಮಿ ಅಂದರೆ ಏನು, ಆರ್ ಸಿಸ್ಟಮ್ಯಾಟಿಕ್ಸ್ ಅಂದರೆ ಏನು, ಯಾವ ಬುಕ್ಕನ್ನು ಲಿನೇಯಸ್ ಬರೆದಿರೋದು, ಅದರಲ್ಲಿ ಈ ಸಿಸ್ಟಮ್ಯಾಟಿಕ್ ಸ್ಟಡೀಸ್ ಇದೆ ಅಥವಾ ಟೆಕ್ಸಾನಮಿಕ್ ಸ್ಟಡೀಸ್ ಇದೆ. ನೆಕ್ಸ್ಟ್ ಬೇಸಿಕ್ ಪ್ರೊಸೆಸ್ ಆಫ್ ಟೆಕ್ಸಾನಮಿ. ಈ ಟೆಕ್ಸಾನಮಿಯಲ್ಲಿರುವಂಥ ಬೇಸಿಕ್ ಪ್ರೊಸೆಸ್ ಯಾವ್ಯಾವುದು? ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್, ನಾಮೆನ್ಕ್ಲೇಚರ್. ಕ್ಯಾರೆಕ್ಟರೈಸೇಷನಿನ ಡೆಫಿನೇಷನ್ ನೋಡ್ಕೊಳ್ಳಿ. ಏನು ಕ್ಯಾರೆಕ್ಟರೈಸೇಷನ್ ಅಂತಂದರೆ ಐಡೆಂಟಿಫಿಕೇಷನಿನ ಡೆಫಿನೇಷನ್, ಕ್ಲಾಸಿಫಿಕೇಷನಿನ ಡೆಫಿನೇಷನ್, ನಾಮೆನ್ಕ್ಲೇಚರಿನ ಡೆಫಿನೇಷನ್. ಯಾಕೆ ಈ ನಾಮೆನ್ಕ್ಲೇಚರ್ ಇಂಪಾರ್ಟೆಂಟ್ ಅನ್ನೋದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ತನಕ. ನೆಕ್ಸ್ಟ್ ಬಯಾಲಜಿಕಲ್ ನಾಮೆನ್ಕ್ಲೇಚರ್ ಅಂದರೆ ಏನು, ಬಾಟನಿಕಲ್ ನೇಮ್ಸ್ ಮತ್ತು ಜಿಯಾಲಜಿಕಲ್ ನೇಮ್ ಯಾವ ರೂಲಿನ ಬೇಸಲ್ಲಿದೆ, ICBN ಮತ್ತು ICZNನ ಎಕ್ಸ್ಪಾನ್ಷನ್ ಫಾರ್ಮ್ಸ್. ನೆಕ್ಸ್ಟ್ ಈ ಸೈಂಟಿಫಿಕ್ ನೇಮಿಗೆ ಅಥವಾ ಬಯೋನಾಮಿಯಲ್ ನೇಮಿಗೆ ಇರುವಂಥ ರೂಲ್ಸ್ ಯಾವ್ಯಾವುದು, 4 ರೂಲ್ ಇದೆ. ಆ 4 ರೂಲನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲನ್ನು ಮ್ಯಾಂಜಿಫೆರಾ ಇಂಡಿಕಾ ಮತ್ತೊಂದು ಹೋಮೋಸೆಪಿಯನ್ ಇದನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡಿದರೆ ಆಯಿತು. ಸೊ ಈಗ ಏನೇನು ತೋರಿಸಿದ್ದೀನಲ್ವ ಅದನ್ನಷ್ಟನ್ನು ಏನು ಮಾಡಬೇಕು, ನಿಮ್ಮ ನೋಟ್ಬುಕ್ಕಲ್ಲಿ ಹೇಗೂ ನೋಟ್ಬುಕ್ ಮಾಡಿದ್ದೀರಲ್ವ ಅದರಲ್ಲಿ ಬರ್ಕೊಳ್ಳಿ, ಆಯಿತಾ? ಸೊ ಇಂಪಾರ್ಟೆಂಟ್ ಕ್ವಶನ್ ಯಾವ್ಯಾವುದು ಇವತ್ತು ಸ್ಟಡಿ ಮಾಡಿರೋದ್ರಲ್ಲಿ, ವಾಟ್ ಈಸ್ ಬಯೋಡೈವರ್ಸಿಟಿ, ಆಯಿತಾ? ನೆಕ್ಸ್ಟ್ ಹೌ ಮೆನಿ ಸ್ಪೀಸಸ್ ಆರ್ ಡಿಸ್ಕ್ರೈಬ್ಡ್. ನೆಕ್ಸ್ಟ್ ವಾಟ್ ಈಸ್ basis for the classification. Next ಏನಂತೆ, what is systematics or what is taxonomy. Name the book written by Linnaeus in which this taxonomy concept is covered. Next, what are the basis for the taxonomy, basic concept for the taxonomy. What is classification, what is identification, what is characterization, what is nomenclature or naming of the organism. Why the naming should be done or scientific naming should be done. What are the reason behind the naming of the organism. Next, expansion of ICBN, expansion of ICZN.
Okay, next, the rules. First of all, what is binomial nomenclature and what are the rules of binomial nomenclature? ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಬೈನಾಮಿಯಲ್ ನಾಮಿಕ್ಲೇಚರನ್ನು 1 ಮಾರ್ಕ್ಸಿಗೆ ಡೆಫಿನೇಷನ್ 1 ಮಾರ್ಕ್ಸಿಗಿರುತ್ತೆ. ರೂಲ್ಸ್ 4 ಬರೀತಿರಲ್ವ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅರ್ಥ ಆಗುತ್ತೆ? ಈಚ್ ರೂಲಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ನೀವು ಅಂದ್ಕೊಳ್ಬೋದು ಇಷ್ಟಿಷ್ಟು ದೊಡ್ಡ ದೊಡ್ಡ ರೂಲ್ ಇದೆ, ಹಾಫ್ ಮಾರ್ಕ್ಸ್ ಅಷ್ಟೇ ಅಂತ. ಬೇಕಾದರೆ ಅಷ್ಟನ್ನು ಓದ್ಕೊಳ್ಬೇಕು, ಹಾಫ್ ಮಾರ್ಕ್ಸ್ ಪೂರ್ತಿ ಬೇಕು ಅಂತಂದರೆ. ಸೊ ಕ್ವಶನ್ ಏನು? ವಾಟ್ ಇಸ್ ಬೈನಾಮಿಯಲ್ ನಾಮಿಕ್ಲೇಚರ್, ವಾಟ್ ಆರ್ ದಿ ರೂಲ್ಸ್ ಫಾರ್ ಬೈನಾಮಿಯಲ್ ನಾಮಿಕ್ಲೇಚರ್. 3 ಮಾರ್ಕ್ಸಿನ ಅಥವಾ 5 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದು. ಅರ್ಥ ಆಯಿತಾ? ಅದನ್ನು ಬಿಟ್ಟರೆ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್? ಏನಂತೆ? ಹೋಮೋಸೆಪಿಯನ್ ಲಿನ್. ವಾಟ್ ಈಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ? ಮ್ಯಾಂಜಿಫೆರಾ ಇಂಡಿಕಾ. ನೆನ್ಪಿಟ್ಕೊಳ್ತೀರಾ? ಸೊ ಥ್ಯಾಂಕ್ ಯು. ಇವತ್ತಿಗೆ ಇಷ್ಟು ಸಾಕು. ಇವನ್ನಿಷ್ಟನ್ನು ನೋಟ್ಸಲ್ಲಿ ಕರೆಕ್ಟಾಗಿ ಬರ್ಕೊಂಡು ಕರೆಕ್ಟಾಗಿ ಓದ್ಕೊಂಡು ಇಟ್ಕೊಳ್ಳಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಥ್ಯಾಂಕ್ ಯು.